ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟ ಬಾಲಕ ಭೂಮಿಕ್ ಬಲಿಯಾಗಿದ್ದ. ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಮಗನನ್ನ ಕಳೆದುಕೊಂಡು ತಂದೆಯ ಗೋಳಾಟ, ನರಳಾಟ, ಅವರ ಸಂಕಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರುಳು ಜೂಕ್ ಅನ್ನೋ ರೀತಿಯಲ್ಲಿದೆ. ಭೂಮಿಕ್ ಸಮಾಧಿಯ ಮುಂದೆ ಬಿದ್ದು ತಂದೆ ಹೊರಳಾಟ ಮಾಡ್ತಾ ಇದ್ರೆ, ನನ್ನ ಮಗನನ್ನ ಕೂತಿಲ್ಲ, ಇಲ್ಲೇ ಮಲಗಿಸಿದ್ದೇನೆ. ಇಂತಹ ಸ್ಥಿತಿ ಯಾವ ತಂದೆಗೂ ಬೇಡ ಅಂತ ಹೇಳಿ ಅಳಲನ್ನ ತೋಡ್ಕೋತಾ ಇದ್ದಾರೆ. ಕುಪ್ಪಗೋಡು ಗ್ರಾಮದ ಭೂಮಿಕ್ ಸಮಾಧಿಯ ಮುಂದೆ ಅವರ ಚೀರಾಟ, ನರಳಾಟ ಯಾವ ತಂದೆಗೂ ಕೂಡ ಬೇಡ. ಹಾಸನದ ಬೇಲೂರು ತಾಲೂಕು ಕುಪ್ಪಗೋಡು ಗ್ರಾಮ. ಭೂಮಿಕ್ ಆ ಬಾಲಕೇನಿದ್ದಾನೆ, ತನ್ನ ನೆಚ್ಚಿನ RCB ತಂಡದ ಆಟಗಾರರು ಬರ್ತಾರೆ. RCB ಕಪ್ ಗೆದ್ದ ಖುಷಿಯಲ್ಲಿ ಬೆಂಗಳೂರಿಗೆ ಬರೋದನ್ನ ನೋಡೋದಕ್ಕೆ ಬಂದಿದ್ದ. ಆಗ ಏನಾಯ್ತು ನೋಡಿ, ದುರಂತ ಆಯ್ತು. ಅವ್ರ ತಂದೆ ಪರಿಸ್ಥಿತಿ ನೋಡಿ. ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ್ ಮಲಗಿಸಿದೀನಿ. ನನ್ನ ಮಗ ಇಲ್ಲೇ ಮಲಗಿದಾನೆ. ಇದಕ್ಕೆಲ್ಲ ಇದೆಲ್ಲ ನನ್ನ ಮಗಂದೆ. ಇದೇ ಜಾಗದಲ್ಲಿ ಹಾಕಿದೀನಿ. ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಎಲ್ಲ ಹಾಕಿದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದ್ ಬೇಡ. ನನ್ನ ಮಗನಿಂದ ಮಲಗಿಸಿದೀನಿ. ನನ್ನ ಮಗನ ಜೊತೆ ಮಲಗಿದೀನಿ. ನನ್ನ ಮಗನ ಜೊತೆ ಮಲಗಿದೀನಿ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಏನ್ ಮಾಡಿದ್ದ, ಅವ್ರ ತಂದೆ ಯಾರಿಗೋಸ್ಕರ ಮಾಡಿದ್ದೇನಂತದನ್ನ ಕೇಳ್ಕೊಳ್ಳಿ. ನನ್ನ ತಂದೆ ಇದನ್ನೆಲ್ಲ ಬಿಟ್ಟು ನನ್ನ ಮಗನಿಗೋಸ್ಕರ ಮಾಡಿದ್ದೆ. ಇದನ್ನೆಲ್ಲ ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗ್ ತಂದೆ ಇದ್ದಾರೆ. ಇದೆಲ್ಲ ಯಾರಿಗ್ ಕೊಡ್ಲಿ? ಇದೆಲ್ಲ ಯಾರಿಗೋಸ್ಕರ ಮಾಡ್ಲಿ? ಇದೆಲ್ಲ ಯಾರಿಗೂ ನಾವು ನಮ್ಮ ತಂದೆ ತಾಯಿ ಸಾಯಿಲಿಕ್ಕೆ ಆಸೆ ಪಡ್ತೀವಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟ ಬಾಲಕ ಭೂಮಿಕ್ ಬಲಿಯಾಗಿದ್ದ. ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಮಗನನ್ನ ಕಳೆದುಕೊಂಡು ತಂದೆಯ ಗೋಳಾಟ, ನರಳಾಟ, ಅವರ ಸಂಕಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರುಳು ಜೂಕ್ ಅನ್ನೋ ರೀತಿಯಲ್ಲಿದೆ. ಭೂಮಿಕ್ ಸಮಾಧಿಯ ಮುಂದೆ ಬಿದ್ದು ತಂದೆ ಹೊರಳಾಟ ಮಾಡ್ತಾ ಇದ್ರೆ, ನನ್ನ ಮಗನನ್ನ ಕೂತಿಲ್ಲ, ಇಲ್ಲೇ ಮಲಗಿಸಿದ್ದೇನೆ. ಇಂತಹ ಸ್ಥಿತಿ ಯಾವ ತಂದೆಗೂ ಬೇಡ ಅಂತ ಹೇಳಿ ಅಳಲನ್ನ ತೋಡ್ಕೋತಾ ಇದ್ದಾರೆ. ಕುಪ್ಪಗೋಡು ಗ್ರಾಮದ ಭೂಮಿಕ್ ಸಮಾಧಿಯ ಮುಂದೆ ಅವರ ಚೀರಾಟ, ನರಳಾಟ ಯಾವ ತಂದೆಗೂ ಕೂಡ ಬೇಡ. ಹಾಸನದ ಬೇಲೂರು ತಾಲೂಕು ಕುಪ್ಪಗೋಡು ಗ್ರಾಮ. ಭೂಮಿಕ್ ಆ ಬಾಲಕೇನಿದ್ದಾನೆ, ತನ್ನ ನೆಚ್ಚಿನ RCB ತಂಡದ ಆಟಗಾರರು ಬರ್ತಾರೆ. RCB ಕಪ್ ಗೆದ್ದ ಖುಷಿಯಲ್ಲಿ ಬೆಂಗಳೂರಿಗೆ ಬರೋದನ್ನ ನೋಡೋದಕ್ಕೆ ಬಂದಿದ್ದ. ಆಗ ಏನಾಯ್ತು ನೋಡಿ, ದುರಂತ ಆಯ್ತು. ಅವ್ರ ತಂದೆ ಪರಿಸ್ಥಿತಿ ನೋಡಿ. ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ್ ಮಲಗಿಸಿದೀನಿ. ನನ್ನ ಮಗ ಇಲ್ಲೇ ಮಲಗಿದಾನೆ. ಇದಕ್ಕೆಲ್ಲ ಇದೆಲ್ಲ ನನ್ನ ಮಗಂದೆ. ಇದೇ ಜಾಗದಲ್ಲಿ ಹಾಕಿದೀನಿ. ನನ್ನ ಮಗಗೋಸ್ಕರ ಮಾಡಿದಂತ ಇದು ಇಲ್ಲೇ ಎಲ್ಲ ಹಾಕಿದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದ್ ಬೇಡ. ನನ್ನ ಮಗನಿಂದ ಮಲಗಿಸಿದೀನಿ. ನನ್ನ ಮಗನ ಜೊತೆ ಮಲಗಿದೀನಿ. ನನ್ನ ಮಗನ ಜೊತೆ ಮಲಗಿದೀನಿ. ಮಲಗಿದ್ದಾರೆ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಏನ್ ಮಾಡಿದ್ದ, ಅವ್ರ ತಂದೆ ಯಾರಿಗೋಸ್ಕರ ಮಾಡಿದ್ದೇನಂತದನ್ನ ಕೇಳ್ಕೊಳ್ಳಿ. ನನ್ನ ತಂದೆ ಇದನ್ನೆಲ್ಲ ಬಿಟ್ಟು ನನ್ನ ಮಗನಿಗೋಸ್ಕರ ಮಾಡಿದ್ದೆ. ಇದನ್ನೆಲ್ಲ ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗ್ ತಂದೆ ಇದ್ದಾರೆ. ಇದೆಲ್ಲ ಯಾರಿಗ್ ಕೊಡ್ಲಿ? ಇದೆಲ್ಲ ಯಾರಿಗೋಸ್ಕರ ಮಾಡ್ಲಿ? ಇದೆಲ್ಲ ಯಾರಿಗೂ
ನಾವು ನಮ್ಮ ತಂದೆ ತಾಯಿ ಸಾಯಿಲಿಂದ ಆಸೆ ಪಡ್ತೀವಿ. 20 ವರ್ಷದಿಂದ ಸಾಕಿನ ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟ ಬಾಲಕ ಭೂಮಿಕ್ ಬಲಿಯಾಗಿದ್ದ. ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಮಗನನ್ನ ಕಳೆದುಕೊಂಡು ತಂದೆಯ ಗೋಳಾಟ, ನರಳಾಟ, ಅವರ ಸಂಕಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರುಳು ಚಿವುಕನ್ನೋ ರೀತಿಯಲ್ಲಿದೆ. ಭೂಮಿಕ್ ಸಮಾಧಿಯ ಮುಂದೆ ಬಿದ್ದು ತಂದೆ ಹೊರಳಾಟ ಮಾಡ್ತಾ ಇದ್ರೆ, ನನ್ನ ಮಗನನ್ನ ಕೂತಿಲ್ಲ, ಇಲ್ಲೇ ಮಲಗಿಸಿದ್ದೇನೆ. ಇಂತಹ ಸ್ಥಿತಿ ಯಾವ ತಂದೆಗೂ ಬೇಡ ಅಂತ ಹೇಳಿ ಅಳಲನ್ನ ತೋಡ್ಕೋತಾ ಇದ್ದಾರೆ. ಕುಪ್ಪಗೋಡು ಗ್ರಾಮದ ಭೂಮಿಕ್ ಸಮಾಧಿಯ ಮುಂದೆ ಅವರ ಚೀರಾಟ, ನರಳಾಟ ಯಾವ ತಂದೆಗೂ ಕೂಡ ಬೇಡ. ಹಾಸನದ ಬೇಲೂರು ತಾಲೂಕು ಕುಪ್ಪಗೋಡು ಗ್ರಾಮ. ಭೂಮಿಕ್ ಆ ಬಾಲಕೇನಿದ್ದಾನೆ, ತನ್ನ ನೆಚ್ಚಿನ RCB ತಂಡದ ಆಟಗಾರರು ಬರ್ತಾರೆ. RCB ಕಪ್ ಗೆದ್ದ ಖುಷಿಯಲ್ಲಿ ಬೆಂಗಳೂರಿಗೆ ಬರೋದನ್ನ ನೋಡೋದಕ್ಕೆ ಬಂದಿದ್ದ. ಆಗ ಏನಾಯ್ತು ನೋಡಿ, ದುರಂತ ಆಯ್ತು. ಅವ್ರ ತಂದೆ ಪರಿಸ್ಥಿತಿ ನೋಡಿ. ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ್ ಮಲಗಿಸಿದೀನಿ. ನನ್ನ ಮಗ ಇಲ್ಲೇ ಮಲಗಿದಾನೆ. ಇದಕ್ಕೆಲ್ಲ ಇದೆಲ್ಲ ನನ್ನ ಮಗಂದೆ. ಇದೇ ಜಾಗದಲ್ಲಿ ಹಾಕಿದೀನಿ. ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಎಲ್ಲ ಹಾಕಿದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋಬೇಡ. ನನ್ನ ಮಗದಿಂದ ಮಲಗಿಸಿದೀನಿ. ನನ್ನ ಮಗನ ಜೊತೆ ಮಲಗಿದೀನಿ. ನನ್ನ ಮಗನ ಜೊತೆ ಮಲಗಿದೀನಿ. ಮಲಗಿದ್ದಾರೆ ನೋಡಿ. ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಏನ್ ಮಾಡಿದ್ದ, ಅವ್ರ ತಂದೆ ಯಾರಿಗೋಸ್ಕರ ಮಾಡಿದ್ದೇನಂತದನ್ನ ಕೇಳ್ಕೊಳ್ಳಿ. ನನ್ನ ತಂದೆ ಇದನ್ನೆಲ್ಲ ಬಿಟ್ಟು ನನ್ನ ಮಗನಿಗೋಸ್ಕರ ಮಾಡಿದ್ದೆ. ಇದನ್ನೆಲ್ಲ ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗ್ ತಂದೆ ಇದ್ದಾರೆ. ಇದೆಲ್ಲ ಯಾರಿಗ್ ಕೊಡ್ಲಿ? ಇದೆಲ್ಲ ಯಾರಿಗೋಸ್ಕರ ಮಾಡ್ಲಿ? ಇದೆಲ್ಲ ಯಾರಿಗೂ ನಾವು ನಮ್ಮ ತಂದೆ ತಾಯಿ ಸಾಯಿಲಿಂದ ಆಸೆ ಪಡ್ತೀವಿ. 20 ವರ್ಷದಿಂದ ಸಾಕಿನ ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟ ಬಾಲಕ ಭೂಮಿಕ್ ಬಲಿಯಾಗಿದ್ದ. ಭೀಕರವಾದ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಮಗನನ್ನ ಕಳೆದುಕೊಂಡು ತಂದೆಯ ಗೋಳಾಟ, ನರಳಾಟ, ಅವರ ಸಂಕಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರುಳು ಚಿವುಕನ್ನೋ ರೀತಿಯಲ್ಲಿದೆ. ಭೂಮಿಕ್ ಸಮಾಧಿಯ ಮುಂದೆ ಬಿದ್ದು ತಂದೆ ಹೊರಳಾಟ ಮಾಡ್ತಾ ಇದ್ರೆ, ನನ್ನ ಮಗನನ್ನ ಕೂತಿಲ್ಲ, ಇಲ್ಲೇ ಮಲಗಿಸಿದ್ದೇನೆ. ಇಂತಹ ಸ್ಥಿತಿ ಯಾವ ತಂದೆಗೂ ಬೇಡ ಅಂತ ಹೇಳಿ ಅಳಲನ್ನ ತೋಡ್ಕೋತಾ ಇದ್ದಾರೆ. ಕುಪ್ಪಗೋಡು ಗ್ರಾಮದ ಭೂಮಿಕ್ ಸಮಾಧಿಯ ಮುಂದೆ ಅವರ ಚೀರಾಟ, ನರಳಾಟ ಯಾವ ತಂದೆಗೂ ಕೂಡ ಬೇಡ. ಹಾಸನದ ಬೇಲೂರು ತಾಲೂಕು ಕುಪ್ಪಗೋಡು ಗ್ರಾಮ. ಭೂಮಿಕ್ ಆ ಬಾಲಕೇನಿದ್ದಾನೆ, ತನ್ನ ನೆಚ್ಚಿನ RCB ತಂಡದ ಆಟಗಾರರು ಬರ್ತಾರೆ. RCB ಕಪ್ ಗೆದ್ದ ಖುಷಿಯಲ್ಲಿ ಬೆಂಗಳೂರಿಗೆ ಬರೋದನ್ನ ನೋಡೋದಕ್ಕೆ ಬಂದಿದ್ದ. ಆಗ ಏನಾಯ್ತು ನೋಡಿ, ದುರಂತ ಆಯ್ತು. ಅವ್ರ ತಂದೆ ಪರಿಸ್ಥಿತಿ ನೋಡಿ. ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ್ ಮಲಗಿಸಿದೀನಿ. ನನ್ನ ಮಗ ಇಲ್ಲೇ ಮಲಗಿದಾನೆ. ಇದಕ್ಕೆಲ್ಲ ಇದೆಲ್ಲ ನನ್ನ ಮಗಂದೆ. ಇದೇ ಜಾಗದಲ್ಲಿ ಹಾಕಿದೀನಿ. ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಎಲ್ಲ ಹಾಕಿದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋಬೇಡ. ನನ್ನ ಮಗನಿಂದ ಮಲಗಿಸಿದೀನಿ. ನನ್ನ ಮಗನ ಜೊತೆ ಮಲಗಿದೀನಿ. ನನ್ನ ಮಗನ ಜೊತೆ ಮಲಗಿದೀನಿ. ಮಲಗಿದ್ದಾರೆ ನೋಡಿ. ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಏನ್ ಮಾಡಿದ್ದ, ಅವ್ರ ತಂದೆ ಯಾರಿಗೋಸ್ಕರ ಮಾಡಿದ್ದೇನಂತದನ್ನ ಕೇಳ್ಕೊಳ್ಳಿ. ನನ್ನ ತಂದೆ ಇದನ್ನೆಲ್ಲ ಬಿಟ್ಟು ನನ್ನ ಮಗನಿಗೋಸ್ಕರ ಮಾಡಿದ್ದೆ.
ಇದನ್ನೆಲ್ಲ ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗ್ ತಂದಿದ್ದಾರೆ. ಇದೆಲ್ಲ ಯಾರಿಗೆ ಕೊಡ್ಲಿ? ಇದೆಲ್ಲ ಯಾರಿಗೋಸ್ಕರ ಮಾಡ್ಲಿ? ಇದೆಲ್ಲ ಯಾರಿಗೂ ನಾವು ನಮ್ಮ ತಂದೆ ತಾಯಿ ಸಾಯಿಲ್ ಅಂತ ಆಸೆ ಪಡ್ತೀವಿ. 20 ವರ್ಷದಿಂದ ಸಾಕಿ ನಡೆಸ್ಕೊಳ್ಳೋದು. 22